ಹಲ್ 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 ರೆಡಿ ಆಗಿದೆ. ಯಾರಪ್ಪ ಇವರು ಕಾಸಿನ್ ಬೈ ಸಿಕೆಸಿ ಚಾಯ್ಸ್ ಕೋಚ್. ಕಾಸಿನ್ ಬೈ ಸಿಕೆಸಿ ಚಾಯ್ಸ್ ಕೋಚ್. ಸಂಪತ್ ಕುಮಾರ್ ಸರ್ ದಯವಿಟ್ಟು ಎಲ್ಲಿದ್ದು ಅಂಕಣ ಬೆಳವಣಿ. ಸಂಪತ್ ಕುಮಾರ್ ಸರ್ ಎಲ್ಲಿದ್ರು ಕೂಡ ಆದಷ್ಟು ಬೇಗ ಅಂಕಣಿಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಆದಷ್ಟು ಬೇಗ ಬರಬೇಕು ಸಂಪತ್ ಕುಮಾರ್ ಸರ್. ಎಲ್ಲಿಗೆ ಎಲ್ಲಿಗೆ ಹೋಗ್ತಾರೆ ವೀಕ್ಷಕರೇ ರೆಡಿ ರೆಡಿ ಪಂದ್ಯ ಪ್ರಾರಂಭವಾಗಿದೆ. ವೀಕ್ಷಕರ ರಣರೋಚಕವಾದಂತಹ ಪಂದ್ಯ ಸಾಗಿ ಬರ್ತಾ ಇದೆ. ಸಿಕೆಸಿ ಹಾಗೂ ತಂಡದ ನಡೆದ 7 ನಂಬರ್ ಜರ್ಸಿದ ಆಟಗಾರ ಅದ್ಭುತವಾದಂತಹ ಕಿಕ್ ಮುಖೇನ ಒಂದು ಸ್ಪರ್ಶದ ವಿಕಾಸ್ ದಾಳಿಯಲ್ಲಿ ಸಬ್ ಜೂನಿಯರ್ ನ್ಯಾಷನಲ್ ಪ್ರದೇಶದ ಆಟಗಾರ ಎಸ್ಸಿಲಿ ಒಂದು ಸ್ಪರ್ಶದ ಮುಖೇನ ಒಂದು ಅಂಕದ ಸೇರ್ಪಡೆ ಮಾಡಿಕೊಳ್ತಾ ಜಿಗಣಿ ತಂಡ ಎಸ್ಸಿ ಬಾರಿ ಮತ್ತೊಂದು ಜರ್ಸಿ ನಂಬರ್ 33ರ ಸರದಾರ ಕಾಣಬೇಕಾಗಿದೆ. ಅದ್ಭುತವಾದಂತಹ ಒಂದು ಹ್ಯಾಂಡ್ ಟಚ್ ಮುಖೇನ ತಮ್ಮ ತಂಡಕ್ಕೆ ಖಾತೆಯನ್ನು ಬರಿತಾ ಇದ್ದಾರೆ. ಎಸ್ಸಿ ಬಾರಿ ಮತ್ತೊಂದು ಜರ್ಸಿ ನಂಬರ್ 4ರ ಆಟಗಾರ ಇವರು ಯುವಮುಖಿ ಆಟಗಾರ, ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮೂಡಿಬರುವಂತಹ ಆಟಗಾರ ಪುನೀತ. ಏಳು ಆಟಗಾರರ ಬೋನಸ್ ಕೂಡ ಆಡಾಗಿರುವಂತಹ ಸಂದರ್ಭದಲ್ಲಿ ತನ್ನದೇ ಆದ ಸ್ಪಷ್ಟ ಚುರುಕಿನ ಪಾದಚಲನೆಯಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನ ಪ್ರತಿನಿಧಿಸುವಂತಹ ಆಟಗಾರ ಜರ್ಸಿ ನಂಬರ್ 4ರ ಪುನೀತ. ಎಸ್ಸಿ ಬಾರಿ ಮತ್ತೊಂದು ವೇಟ್ ಆಫಿಷಿಯಲ್ ಟೈಮ್ ಔಟ್. ದಯಮಾಡಿ ಅಲ್ಲಿ ಯಾರು ಕೂಡ ಇರ್ಬೇಡಿ ಲೈನ್ ಹತ್ರ. ಸಂತು ಎಸ್ಸಿ ಬಾರಿ ಮತ್ತೊಮ್ಮೆ ಚೇತು 33ರ ಸರದಾರ ಕಾದಿಡಬೇಕಾಗಿದೆ ತಮ್ಮ ತಂಡಕ್ಕೆ. ಕಳೆದ ಅದ್ಭುತವಾದ ಒಂದು ಸ್ಪರ್ಶ ತಮ್ಮ ತಂಡಕ್ಕೆ ಕೊಡುಗೆಯಾಗಿ ನೀಡಿದ್ರು. ಈ ಬಾರಿ ಮತ್ತೊಮ್ಮೆ ದಾಳಿಯಲ್ಲಿ ಚುರುಕಿನ ಪಾದಚಲನೆಯಲ್ಲಿ ಕಾದಿಡಬೇಕಾಗಿದೆ. ಎಸ್ಸಿ ಬಾರಿ ಅದ್ಭುತವಾದಂತಹ ಟ್ಯಾಕಲ್ ಮುಖೇನ ಒಂದು ಅಂಕದ ಸೇರ್ಪಡೆ ಮಾಡಿಕೊಡ್ತಾ ತಮ್ಮ ತಂಡಕ್ಕೆ ಜಿಗಿಣಿ ತಂಡ. ಎಸ್ ಬಾರಿ ಮತ್ತೊಮ್ಮೆ ಜರ್ಸಿ ನಂಬರ್ 7ರ ಆಟಗಾರ ವಿಕಾಸ. 6 ಆಟಗಾರರಿಗೆ ಬೋನಸ್ ಕೂಡ ಆನಾಗಿರುವಂತಹ ಸಂದರ್ಭದಲ್ಲಿ ಕಾದಿಡಬೇಕಾದ ಚುರುಕಿನ ಪಾದಚಲನೆಯಲ್ಲಿ ಸಬ್ ಜೂನಿಯರ್ ನ್ಯಾಷನಲ್ ಆಟಗಾರ ಇಲ್ಲಿ ಅದ್ಭುತವಾದಂತಹ ಒಂದು ಟ್ಯಾಕಲ್ ಮುಖೇನ ಸಿಕೆಸಿ ತಂಡಕ್ಕೆ ಒಂದು ಅಂಕದ ಸೇರ್ಪಡೆ ಮಾಡಿಕೊಳ್ತಾ ಈ ಬಾರಿ ಮತ್ತೊಮ್ಮೆ ಚೇತನ್ ಚೇತು ಎರಡು ಸಮಬಲದ ಹೋರಾಟದಲ್ಲಿ ಯಾವ ತಂಡದ ಮಹಾಬಲ ಕಾದಿಡಬೇಕಾಗಿದೆ ವೀಕ್ಷಕರ. ಎಸ್ಸಿಲಿ ಯಾವುದೇ ಅಂಕದ ಸ್ಪರ್ಶವಿಲ್ಲದ ಬರಲಿ ಗೋಡಿಗ. ಎಸ್ಸಿ ಬಾರಿ ಮತ್ತೊಮ್ಮೆ ಜರ್ಸಿ ನಂಬರ್ 6 ಆಟಗಾರ ತಮ್ಮ ತಂಡಕ್ಕೆ ಯಾವ ರೀತಿಯ ಆಸರಾಗ್ತಾರೆ ಕಾದಿಡಬೇಕಾಗಿದೆ. 7 ಆಟಗಾರರ ಬೋನಸ್ ಕೂಡ ಆಗಿರುವಂತಹ ಸಂದರ್ಭದಲ್ಲಿ ಅದ್ಭುತವಾದಂತಹ ಒಂದು ದಾಳಿಯ ಪ್ರದರ್ಶನ ಕಂಡು ಬರ್ತಾ ಇದೆ ವೀಕ್ಷಕರ. ಜಿಗಣಿ ತಂಡದಲ್ಲಿರುವ ಅದೇ ರೀತಿಯಾದಷ್ಟು ಉತ್ತಮವಾಗಿ ಚೇತು ಕೂಡ ದಾಳಿಯ ಪ್ರದರ್ಶನ ಕಂಡು ಬರ್ತಾ ಇದೆ. ಓಹೋ ಕೊಂಚ ಗಿಲಿಬಿಲಿಯಲ್ಲಿ ಗಿಚ್ಚು ಗಿಲಿಗಿಲಿ ನಜರ್ ಹಟ್ಟಿದ ದುರ್ಘಟನಾ ಘಟಿ. ಎಸ್ಸಿ ಬಾರಿ ಮತ್ತೊಬ್ಬ
Red is out, 1 point CSK, sorry CKC. ಎಸ್ ಬಾರಿ ಮತ್ತು ಜೆರ್ಸಿ ನಂಬರ್ 77 ದೇವು. ಎಸ್ ಬಾರಿ ಮತ್ತೊಮ್ಮೆ 6 ಆಟಗಾರ ನಡುವೆ ಬೋನಸ್ ಕೂಡ ಆಗಿರುವಂತಹ ಸಂದರ್ಭದಲ್ಲಿ ಸುರಿ ಯಾವ ರೀತಿ ತಮ್ಮ ತಂಡಕ್ಕೆ ಕೊಡ್ತಾರೆ ದಾರಿ. ಓಹೋ, 2 ಅಂಕದ ಸೇರ್ಪಡೆ ಮಾಡಿಕೊಡ್ತಾರೆ ತಂಡಕ್ಕೆ. ಆರು 3 ಇನ್ ಫೇವರ್ ಆಫ್ ಜಿಗಣಿ. ಎಸ್ ಬಾರಿ ಮತ್ತೊಮ್ಮೆ ಜೆರ್ಸಿ ನಂಬರ್ 1 ಆಟಗಾರ ಕಾದೊಡಬೇಕಾಗಿದೆ. 7 ಆಟಗಾರ ನಡುವೆ ಬೋನಸ್ ಕೂಡ ಆಗಿರುವ ಸಂದರ್ಭದಲ್ಲಿ ತನ್ನದೇ ಆದ ಸ್ಪಷ್ಟ ಚುರುಕಿನ ಪಾದಚಲೆಯಲ್ಲಿ ಲೆಫ್ಟ್ ರೈಡರ್ ಎಸ್ ಬಾರಿ ಮತ್ತೊಮ್ಮೆ 4 ಡಿಫೆನ್ಸ್ ಅಲ್ಲಿ ತನ್ನದೇ ಆದ ಸ್ಪಷ್ಟ ಚುರುಕಿನ ಪಾದಚಲೆಯಲ್ಲಿ ಕಾದೊಡಬೇಕಾಗಿದೆ. ನಮ್ಮ ತಂಡಕ್ಕೆ ಯಾವ ರೀತಿಯ ಆಸರಾಗ್ತಾರಂತ ಯಾವುದೇ ಅಂಕವಿಲ್ಲದ ಬರಲಿ ಗೋಡಿಗೆ. ಮಾಡು ಇಲ್ಲದ ಬಡಿ, 1 ಅಂಕ ಪಡಿ, ಇಲ್ಲದಿದ್ದರೆ ಅಂಕಣ ಬಿಟ್ಟು ಹೊರಗೆ ನಡಿ. ಎಸ್ ಬಾರಿ ಮತ್ತೊಮ್ಮೆ ಕಾದೊಡಬೇಕಾಗಿದೆ. ಅದ್ಭುತವಾದಂತಹ ಒಂದು ಸೋಲೋ ಟ್ಯಾಕಲ್ ಮುಖ್ಯದ 1 ಅಂಕದ ಸೇರ್ಪಡೆ ಮಾಡಿಕೊಳ್ತಾ ಏಳು 3 ಇನ್ ಫೇವರ್ ಆಫ್ ಜಿಗಣಿ. ಮುಂದಿನ ಪಂದ್ಯಕ್ಕಾಗಿ ಆದಷ್ಟು ಬೇಗ ಸಿದ್ಧರಾಗಿದೆ. ಅಪೋಲೋ ಬಿ ವರ್ಸಸ್ ಆಂಜನೇಯ ಎ. ಅಪೋಲೋ ಬಿ ಹಾಗೂ ಆಂಜನೇಯ ಎ 2 ದೊಡ್ಡ ಆಟಗಾರರು ಮುಂದಿನ ಪಂದ್ಯಕ್ಕಾಗಿ ಸಿದ್ಧರಾಗಿರಬೇಕು. ಇದರ ಬಗ್ಗೆ ವೃತ್ತಿಯಕರ ಪದೇ ಕರೆ ಮಾಡಲು ನಮ್ಮ ಬಳಿ ರೀಚಾರ್ಜ್ ಪ್ಲಾನ್ ಲಭ್ಯವಿಲ್ಲ. ಆದ ಕಾರಣ ಆದಷ್ಟು ಬೇಗ ಅಂಕಣದ ಹತ್ತಿರ ಬರಬೇಕಂತ ಕೇಳ್ಕೊಳ್ತಾ ಇದ್ವ. ಎಸ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿರುವಂತಹ ಸಂದರ್ಭದಲ್ಲಿ ಜಿಗಣಿ ತಂಡದ ಯುವ ಬಹುಮುಖಿ ಆಟಗಾರ, ಮುಂದಿನ ದಿನಗಳಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮೂಡಿ ಬರುವಂತಹ ಆಟಗಾರ. ಓಹೋ, ವಿಕಾಸ್ ಎಸ್ ಬಾರಿ ಮತ್ತೊಮ್ಮೆ
ಯಾವುದೇ ಅಂಕವಿಲ್ಲದ ಮಳಿಗೂಡಿಗೆ ಇಲ್ಲಿ ಮತ್ತೊಬ್ಬ ದಾಳಿಯಲ್ಲಿ ಜರ್ಸಿ ನಂಬರ್ 7ರ ಸರದಾರ ಕಾದೊಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮೂಡಿ ಬರುವಂತಹ ಆಟಗಾರ, ಹಾಗೆ ಕರ್ನಾಟಕ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಕೂಡ ಆಡಿರುವಂತಹ ಆಟಗಾರ. ಚೆನ್ನೈ ನ್ಯಾಷನಲ್ ಪ್ರವೇಶಿಸಿದ ಆಟಗಾರ ವಿಕಾಸ್ 2 ಬಾರಿ. ಮುಂದಿನ ದಿನಗಳಲ್ಲಿ ಬೆಂಗಳೂರು ಬುಲ್ಸ್ ಅಲ್ಲಿ ಅವರ ಇಂಟರ್ವ್ಯೂ ಕೂಡ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಆಡ್ತಾರೆ. ಇಟ್ಸ್ ಅ ಡೂ ಆರ್ ಡೈ. ಮಾಡು ಇಲ್ಲದ ಬಡಿ ದಾರಿಯಲ್ಲಿ ಜರ್ಸಿ ನಂಬರ್ 47 ಸರದಾರ ಕಾತರಬೇಕಾಗಿದೆ. ಕ್ಯಾಪ್ಟನ್ಸ್ ಲಾಸ್ಟ್ 5 ಮಿನಿಟ್ ಪ್ಲೇಟ್, ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ರಾಹುಲ್ ಸ್ಕೂಲ್ ನ್ಯಾಷನಲ್ ಪರಿಸ್ಥಿತಿ ಆಟಗಾರ. ಲೆಫ್ಟ್ ಹ್ಯಾಂಡ್, ಇಟ್ಸ್ ಅ ಡೂ ಆರ್ ಡೈ. ಕರೆ ಯಾ ಮರೋ. ಓಹೋ, ಒಂದು ಸೇರ್ಪಡೆ ಜಿಗಣಿ ತಂಡಕ್ಕೆ. ಆಲ್ಔಟ್ ನ ಹೊಸ್ತಲಲ್ಲಿ ತಮ್ಮ ತಂಡಕ್ಕೆ ಯಾವ ರೀತಿ ಕಾರ್ಯನಿರ್ವಹಿಸಕ, ಎಷ್ಟು ಯಾವ ರೀತಿ ಅಂಕವನ್ನು ಕಬ್ಬಳಿಸಿಕೊಂಡು ಬರ್ತಾರೆ ಕಾದೊಡಬೇಕಾಗಿದೆ ವೀಕ್ಷಕರ. ಈ ಕಬಡ್ಡಿಯಲ್ಲಿ ಯಾವ ರೀತಿ ಯಾವ ಕ್ಷಣದಲ್ಲಿ ಅಂಕದ ಏರುಪೇರಾಗ್ಲಿಕ್ಕಿದೆ, ಯಾವರಿಂದ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಈ ಪಂದ್ಯ ಯಾರು ಗೆಲ್ತಾರೆ ಅಂತ ಹೇಳಲಿಕ್ಕೆ ಕೂಡ ಸಾಧ್ಯವಿಲ್ಲ. ಕೊನೆಯ ಕ್ಷಣಗಳಲ್ಲಿ ಕೂಡ ಪಂದ್ಯ ಬದಲಾಗಬಹುದು. ಇದು ಮುಂದಿನ ಪಂದ್ಯಕ್ಕಾಗಿ ಆದಷ್ಟು ಬೇಗ ಸಿದ್ಧರಾಗಿ. ಅಪೋಲೋ ಬಿ ವರ್ಸಸ್ ಆಂಜನೇಯ ಬಿ, ಸಾರಿ ಎ. ಆಂಜನೇಯ ಎ ಹಾಗೂ ಅಪೋಲೋ ಬಿ. ವೇಟ್, ಎಸ್. ಬೋಟಿಂಗ್ ಕ್ಯಾಪ್ಟನ್ಸ್ ಲಾಸ್ಟ್ 4 ಮಿನಿಟ್ ಪ್ಲೇಟ್, ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ. ಇದರಲ್ಲಿ ಬೋನಸ್ ಕೂಡ ಅದ್ಭುತವಾಗಿ ಯತ್ನದ ಮೇಲೆ ಯತ್ನ ಸಾಗಿ ಬರ್ತಾ ಇದೆ. ಜರ್ಸಿ ನಂಬರ್ 33ರ ಚೇತು ಅವರಿಂದ ತಮ್ಮ ತಂಡಕ್ಕೆ ಯಾವ ರೀತಿ ಆಸರಾತ್ರ ಕಾದಿರಬೇಕಾಗಿದೆ. ಅದ್ಭುತವಾದಂತಹ ಸಾಕಷ್ಟು ಒಳಭಾಗವಾಗಿ ಬೋನಸ್ ಯತ್ನ ಮಾಡಿದ್ದಾರೆ. ಹದ್ದಿನ ಕಣ್ಣಿಗೆ ಯಾವ ರೀತಿ ಖಂಡಿತ ಕಾದಿರಬೇಕಾಗಿದೆ. ಹದ್ದಿನ ಕಣ್ಣಿಗೆ ಮುಗಿತು ನಿಮಿಷ. ರೈಡರ್ ಔಟ್ 1+2 3 ಪಾಯಿಂಟ್ ಬೋನಸ್ ಪಾಯಿಂಟ್ CKC 13-5 ಇನ್ ಫೇವರ್ ಆಫ್ ಜಿಗಣಿ. ಮತ್ತೆ ಮೊದಲಲ್ಲಿ ಪುನೀತ್. ಬೋಟಿಂಗ್ ಕ್ಯಾಪ್ಟನ್ಸ್ ಲಾಸ್ಟ್ 3 ಮಿನಿಟ್ ಪ್ಲೇಯರ್, ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಆಖರಿ 3 ಮಿನಿಟ್ का खेल अभी बाकी है. ರಾಜ್ಯ ಪ್ರವೇಶಿಸಿದ ಆಟಗಾರ. ಇದು ಮುಂದಿನ ಪಂದ್ಯಕ್ಕಾಗಿ ಆದಷ್ಟು ಬೇಗ ಸಿದ್ಧರಾಗಿ ಅಂಕಣದ ಹತ್ತಿರ ಬರಬೇಕಂತ ಕೇಳ್ಕೊಳ್ತಾರೆ. ನೇನು ಪಂದ್ಯ ಮುಕ್ತಾದ ಹಂತಕ್ಕೆ ಆಗಮಿಸಿ ಬಂದಿದೆ. ಅಪೋಲೋ ಬಿ ಹಾಗೂ ಆಂಜನೇಯ ಎ ಯಾವುದೇ ಅಂಕವಿಲ್ಲದ ಮಳ್ಳಿಗೂಡಿಗೆ. ಅದ್ಭುತವಾದಂತಹ ಒಂದು ಸೋಲೋ ಟ್ಯಾಕಲ್ ಮುಖೇನ ಒಂದು ಅಂಕದ ಸೇರ್ಪಡೆ ಮಾಡಿಕೊಳ್ತಾ ಇದ್ದಾವೆ ಜಿಗಣಿ. ಎಸ್ಸಿ ಬಾರಿ ಮತ್ತೊಮ್ಮೆ 6 ಆಟಗಾರ ನಡುವೆ 4 ನಂಬರ್ ಜರ್ಸಿ ಆಟಗಾರ. ಓಹೋ, ಸೂಪರ್ ರೈಡ್. 3 ಅಂಕದ ಸೇರ್ಪಡೆ ಜಿಗಣಿ ತಂಡಕ್ಕೆ. The voting captains last minute. 2 ನಿಮಿಷ ಮಾತ್ರ ಬಾಕಿ. ರೈಟ್ ದಾಳಿಯಲ್ಲಿ 47ನೇ ದಾಳಿಗಾರ ಕನ್ನಡ ಅಂಕಗೆ ಔಟ್. ಎಸ್ಸಿ ಬಾರಿ ಮತ್ತೊಮ್ಮೆ ಜರ್ಸಿ ನಂಬರ್ 47 ಆಟಗಾರ ಕಾದೊಳ್ಳಬೇಕಾಗಿದೆ. ಇದು ಮುಂದಿನ ಪಂದ್ಯಕ್ಕಾಗಿ ಆದಷ್ಟು ಬೇಗ ಅಂಕಣಕ್ಕೆ ಆಗಮಿಸಿಕೊಳ್ಬೇಕು ಕೇಳ್ಕೊಳ್ತಾ ಇದ್ದಾವೆ ಅಪೋಲೋ ಬಿ ಹಾಗೂ ಆಂಜನೇಯ ಎ.
ವೋಟಿಂಗ್ ಕ್ಯಾಪ್ಟನ್ಸ್ ಕೊನೆಯ 60 ಸೆಕೆಂಡ್ಸ್ಗಳ ಆಟ ಮಾತ್ರ ಬಾಕಿ ಇದೆ. ನೆಕ್ಸ್ಟ್ ಮ್ಯಾಚ್ ಇದು ಮುಂದಿನ ಪಂದ್ಯಕ್ಕಾಗಿ ಆದಷ್ಟು ಬೇಗ ಆಗಮಿಸಿ. ಅಪೋಲೋ ಬಿ ಹಾಗೂ ಆಂಜನೇಯ ಎ. ಈ ಪಂದ್ಯ ಇಲ್ಲಿಗೆ ಮುಕ್ತಾಯವಾಗಲಿಕ್ಕಿದೆ. ಆದಷ್ಟು ಬೇಗ ಬನ್ನಿ. ಎಸ್ಲಿ ಪಂದ್ಯ ಮುಕ್ತಾಯವಾಗಿದೆ ವೀಕ್ಷಕರ. ಜಿಗಣಿ ತಂಡ ವಿಜಯಶಾಲಿಯಾಗಿ ಆಡುತ್ತಾ ಇದೆ. ಇನ್ನು ಮುಂದಿನ ಪಂದ್ಯಕ್ಕಾಗಿ ಆದಷ್ಟು ಬೇಗ ಆಗಮಿಸಿ. ಅಪೋಲೋ ಬಿ ಹಾಗೂ ಆಂಜನೇಯ ಎ. ಇದು ನಿಮಗೆ ಕೊನೆಯ ಕರ. ತದನಂತರ ತಯಾರಿಯಲ್ಲಿ